ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಹೆಂಗಾಗೈತ್ಲಾ ಸೀರೆ? ಅತ್ತಿ, ನಮ್ಮ ಅವ್ನ ಸೇಮ್ ಇಂಥದೈತಿ. ಇದು ನಿಮ್ಮ ಅವ್ವಂದೇ. ಯಾಕತ್ತಿ ನಮ್ಮ ಅವ್ನ ಸೀರೆ ತಂದಿ? ಪಾಪ ಆಕಿಗೆ ಎಷ್ಟು ಇಷ್ಟ ಆಗಿತ್ತು ಗೊತ್ತನ ಅವತ್ತಿದ್ದು ಸೀರೆ. ಭಾಳ ಇಷ್ಟಪಟ್ಟು ತಗೊಂಡಿದ್ಲಕ್ಕಿ ಗೊತ್ತನ. ಅದು ಯಾಕಂತಂದ್ರ ಇದು ಏನದು ಸಂಕ್ರಾಂತಿ ಹಬ್ಬಕ್ಕೆ ಅಪ್ಪ ಆಕಿನ ಕರ್ಕೊಂಡು ಸಂಕ್ರಾಂತಿ ಬಂತು ಸೀರೆ ತರನು ಅಂತ ಕುಣ್ಕೊಂತ ಸೀರೆ ತಂದಿದ್ರು. ನೀ ನೋಡಿದ್ರಿ ಈಗ ಸೀರೆ ತಂದಿದ್ದು ನಿಸ್ಕೊಂಡು ನೀ ಬಂದಿ ಅಲ್ಲಿ ಉಟ್ಕೊಳಕಿಲ್ಲ ಹೋಗತ್ತಿ ಪಾಪ. ಅಯ್ಯ ಬಾರಿ ಬಿಡ, ಏನಾತ್ ಬಿಡ್ಲೆ ನಮ್ಮ ಅಣ್ಣ ತಂದಿದ್ ಸೀರೆ ಅದ ನಿಮ್ಮವ್ವ ಉಟ್ಕೊಂಡಿದ್ಲ ಎತ್ತ ಎಂತ ಚಂದ ಕಾಣಕತ್ತಿತ್ಲೆ. ನಂಗಂತರೂ ಭಾರಿ ಇಷ್ಟ ಆಗಿ ಉಟ್ಕೋಬೇಕನ್ನಿಸಿ ಉಟ್ಕೊಂಡೆ. ಹಾ ಭಾರಿ ಇದೆ ನೋಡತ್ತೆ. ಅಲ್ಲಿ ಹೋಗತ್ಲೆ ಒಂದು ಏನಾರು ತಗೊಂಡು ಬಂದ್ಬಿಡ್ತಿ. ನಮ್ಮ ಅವ್ವಂದದ ಸೀರೆ ಅದನ್ನೊಳೆ ತಂದಿ ನೋಡತ್ತಿ ನೀನು. ಅಯ್ಯೋ ದೇವ್ರೇ, ಈ ಹಡಿಬಿಟ್ಟಿಲ್ಲ ಅದಾಳ ನನ್ನ ನೆನಪ ಹಾರಿಬಿಟ್ನಲ್ಲಪ್ಪ ನಾನು. ಅಯ್ಯೋ ಅವ್ರವ್ವನ ಸೀರೆ ಅಂತ ನಾ ಹೇಳಬಾರ್ದಾಗಿತ್ತನ. ಅಲ್ಲ ಹೇಳಲಾರ್ದ ಹೆಂಗಿರೋದು, ಫೋನ್ಯಾಗಾದ್ರೂ ಅವ್ರವ್ ಹೇಳ್ತಿದ್ಲು. ಅಲ್ಲ ಈಕೆ ನೋಡಿದ್ರೆ ನಮ್ಮ ಅವ್ನ ಸೀರೆ ಯಾಕೆ ತಂದೆ ಅಂತಾಳ. ಈ ಹಡಿಬಿಟ್ಟು ಇರೋದ ನೆನಪಿಲ್ಲ ನನಗೆ. ಈಗ ಎದು ಕೊಡ್ಬೇಕಿತ್ತು ನಾನು. ಒಂದು ವಾರ ಒಂದು ತಿಂಗಳು ಬಿಟ್ಟು ಯಾವಾಗಾರ ಹುಟ್ಟಿದ್ರಕ್ಕಿತ್ತು. ಸೀರೆ ಚಂದ ಐತೆ ಅಂತ ತೊಗೊಂಬಂದೆ. ಏನಾಗಲ್ಲ ಬಿಡ, ಸೀರೆ ನಿಮ್ಮ ಅವ್ವಂದೆ. ನಾನು ಇಲ್ಲ ಅಂದೇನ, ಅದನ್ನ ಏನು ಬದಲಿ ಮಾಡೋಕ್ಕಾಗಲ್ಲ. ಉಡಾಕಿ ನಾನು ಅಷ್ಟೇ, ಏನಾಗೋದಿಲ್ಲ. ತವ್ರ ಮನೆಯಿಂದ ಹೆಣ್ಮಕ್ಳು ಎಷ್ಟು ಸೀರೆ ತರ್ತಾರಲ್ಲ ಅಷ್ಟು ತವ್ರ ಮನೆಗೆ ಒಳ್ಳೇದು ಗೊತ್ತನ. ಹಾಂ ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಗೊತ್ತು ಮಾಡ್ಕೊ ಇನ್ಮೇಲೆ ನೀನು ಅಷ್ಟೇ. ತವ್ರ ಮನೆಯಿಂದ ಚಂದನ್ ಸೀರೆ ಬಂಗಾರ ಎಲ್ಲ ಕೊಡಿಸ್ಕೋಬೇಕು. ಬೇಕಾಗಿಲ್ಲ ನನಗೇನು. ನಮ್ಮಪ್ಪ ನಮ್ಮವ್ವ ಬೇಕಾದಷ್ಟು ಕೊಟ್ಟಾರ ನಂಗೆ, ಅವೇ ಸಾಕು. ಮತ್ತೆ ಹೊಸ 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 ಎಲ್ಲ ಏನು ಬೇಕಾಗಿಲ್ಲ. ಸುಮ್ ಕುಂದ್ರ ಹೋಲತ್ತ ನಿಂಗೆ ಬೇಡ ಅಂದ್ರೆ ಬಿಡ. ಈಗ ಈ ಸೀರೆ ಹೆಂಗಾಗಿತ್ತು ಹೇಳ? ಚಂದ ಆಗಿಲ್ಲ ಒಂದೀಟು. ನಮ್ಮ ಅವ್ಗ ಚಂದ ಕಾಣ್ತದ ಸೀರೆ. ಅಯ್ಯೋ ಹಡಿಬಿಟ್ಟಿ, ಚಂದ ಆಗೈತಂತ ಸೀರೆ. ನಾ ಎಷ್ಟು ಚಂದ ಕಾಣಕತ್ತೀವ ಅಂತಂತ ಗೊತ್ತನ? ಯಾರ ನಿಮ್ಮ ಅಪ್ಪನ? ಹ್ಞೂನ್ಲೇ, ನಿಜ ಗೊತ್ತ. ನಮ್ಮ ಅಪ್ಪನ ಅಂದಿದ್ದ ಅಲ್ಲೇ ಹುಟ್ಟು ತೋರಿಸೇ ಬಿಟ್ಟೆ. ನಿಮ್ಮ ಅಪ್ಪನ ಬಿಟ್ರಿ ಇನ್ಯಾರು ಅನ್ನಂಗಿಲ್ಲ ಹಂಗ. ನಿಮ್ಮ ಅಪ್ಪನೇ ಅನ್ನೋದು ಮಗಳು ಮಾಡಿದ್ದಕ್ಕೆಲ್ಲ ಸೈ ಅಂತೇಳಿ. ಅಲ್ಲ ಯಾವಾಗನ ನಿನ್ನ ಸೀರೆ ನಮ್ಮವ್ ಇಸ್ಕೊಂಡೋಗಿದ್ರೆ ಹಿಂಗೆ ಸುಮ್ಬಿಡ್ತಿದ್ಲನ? ಅದು ಹೋಲಿ, ನೀ ಕೊಡ್ತಿದ್ದೇನು ಮೊದ್ಲು ಅದನ್ನ ನೋಡ್ಕೊ. ಎಲ್ಲ ಹಾಡಿಬಿಟ್ಟು ತಡಿ, ನಮ್ಮ ಅಪ್ಪ ಹೇಳ್ತಾನೆ ತಡಿ. ನಾನು ಹೇಳ್ತಾನೆ. ಏನಂತ ಏನಂತ ಈಗ ಅಂದಲ್ಲ ಅದನ್ನ. ನಾ ಏನಂದಿಲ್ಲ. ಅಯ್ಯೋ ಅಯ್ಯೋ ಎಂತೆಂತ ಮಾತಂದಿ ನಿಮ್ಮ ಅಪ್ಪಗೆ. ನಾನಾ ನಮ್ಮ ಅಪ್ಪಗೆ ಏನಾರು ಅಂದೆ ನಾನು? ನಮ್ಮ ಅಪ್ಪ ಕೆಟ್ಟದನ, ಸರಿ ಇಲ್ಲ, ಮಗಳಿಗಟ್ಟ ಇದು ಮಾಡವ ಹಂಗ ಹಿಂಗ ಏನು ಅಂದೇ ಇಲ್ಲ. ನೀ ಅನ್ನಕ್ಕೆ ಆತಲ್ಲ, ಅನ್ನಂಗಿಲ್ಲ ಅನ್ಕೊಂತಾನೆ ಎಲ್ಲ ಅಂದಿ. ಇದನ್ನ ಹೇಳ್ತಾನೆ. ಅಯ್ಯೋ ಅಜ್ಜ ನಾನಲ್ಲ ನಿನ್ನ ಮಗಳ ಹಿಂಗಂದ್ಲು ಅಂತೇಳಿ. ಊರು ಹಡಿಬಿಟ್ಟಿ ಬಾಜು ಮನಿ ಅಕ್ಕಾರ ಉಡಿ ತುಂಬಿಸ್ಕೊಳಕ್ ಕರ್ದಾರ, ಅಲ್ಲಿ ಹೋಗಿ ಬರ್ತೇನೆ ನಾನು ಬರ್ತೇನೆ. ನೀವು ಅತ್ತಿ ಸುಸಿ ಏನಾರು ಮಾಡ್ಕೋರಿ, ನನ್ನ ಕೆಲಸದ. ಓ ಅವರೇ ಬೋಸ್ ಅಂದ ಕಾಣಕತ್ತೀರಿ. ಈ ಹೊಸ ಸೀರೆಗೆ ಹೊಸದಾ? ಬರೀ ಅಚ್ಚುಕಟ್ಟಾಗೈತಿ. ಕಲರ್ ನೋಡಿ ಏನು ಪಸಂದಾಗೈತಿ. ಅದು ಏನು ಭಾಷೆ ಮಾತಾಡ್ತೀಯ? ನಂಗೆ ಅರ್ಥನೇ ಆಗಲ್ಲ ಒಂದೊಂದ್ಸಲ. ನೀನು ನಮ್ಮೂರಿಗೆ ಬಂದು ಎಷ್ಟು ದಿನ ಆಯ್ತು? ಹುಬ್ಳಿ ಭಾಷೆ ಕಲಿ. ಅಯ್ಯೋ ಅತ್ತಿ, ಭಾಷೆದಾಗ ಏನೈತಿ? ಯಾವ ಭಾಷೆ ಆದ್ರೇನು ಎಲ್ಲ ಭಾಷೆನೂ ಚಂದನ. ಭಾಷೆ ಯಾವ್ದು ಅನ್ನೋದಕ್ಕಿಂತ ನಾವು ಏನು ಮಾತಾಡ್ತೇವೆ ಅನ್ನೋದು ಮುಖ್ಯ. ನೀ ಹುಬ್ಬಳ್ಳಿ ಭಾಷೆದಾಗ ಮಾತಾಡಿನ ಎಲ್ಲರಿಗೂ ಕಿರಿಕಿರಿ ಮಾಡ್ತೀಯ. ಪಾಪ ಅವ್ರಿಗೆ ಬಂದಿದ್ದ ಭಾಷೆದಾಗ ಮಾತಾಡ್ತಾರಪ್ಪ, ಅದೇನು ಕಿರಿಕಿರಿ ಆಗಲ್ಲ. ಹೋಗ್ಲಿ ಬಿಡ. ಈಗ ಹೆಂಗೆ ಕಾಣಕತ್ತೈತಿ ಸೀರೆ ಅದನ್ನ ಹೇಳ. ಅಯ್ಯ ಸೀರೆಗೆ ಏನತ್ತಿ ಚಂದ ಕಾಣಕತ್ತೈತಿ. ಇವ್ರೇ ರತ್ನ ಅವ್ರೆ, ಈ ಸೀರೆ ನಮ್ಮ ಅವ್ವಂದು. ನಮ್ಮ ಅವ್ನ ಸೀರೆ ಇಸ್ಕೊಂಡು ಉಟ್ಕೊಂಡಿರೋದು ನಮ್ಮ ಅತ್ತಿ. ಚಂದ ಕಾಣಕತ್ತಲ್ಲ ಸೀರೆ. ನಮ್ಮ ಅತ್ತಿ ಮ್ಯಾಗ ಸೀರೆಯಿಂದ ನಮ್ಮ ಅತ್ತಿ ಚಂದ ಕಾಣಕತ್ತಾಳೋ? ನಮ್ಮ ಅತ್ತಿಯಿಂದ ಅಂದ್ರೂ ಸೀರೆ ಚಂದ ಕಾಣಲ್ಲ. ಬೇಡ ಸೀರೆಯಿಂದನ ನಮ್ಮ ಅತ್ತಿ ಚಂದ ಕಾಣಕತ್ತಾಳೋದಲ್ರಿ? ವಾ, ಇದು ನಿಮ್ಮ ಅವ್ವರ್ದ? ಅದಕ್ಕೆಯ ಸೀರೆ ಭಾರಿ ಚಂದಾಗೈತಿ. ಈ ಹಡ್ಬಿಟ್ಟಿ ಸುಮ್ಮನಿರ್ತೀನಿ ಏನಂತೆ? ಏಯ್ ನೀನು ನಿಂತೆ ಮಾಡ್ತಿ, ಹೋಗಿ ಬಾಂಡತಿಕ್ ಹೋಗು. ಯೋ ರತ್ನ ಅಡ್ಡ ಬರ್ತೀನಿ ನೋಡು. ವಾವ್ ಅತ್ತೆ, ಸೀರೆ ಎಷ್ಟು ಚಂದ ಕಾಣ್ತೈತಿ. ವಾವ್ ಗವ್ವ ಅತ್ತಿ ನಿಮ್ಮತ್ತಿನ, ಆದ್ರೆ ಸೀರೆ ನಮ್ಮವ್ವಂದ. ಏನು ಸೀರೆ ನಿಮ್ಮ ತಾಯಿದ? ಹ್ಞೂ, ಆ ಸೀರೆ ನಮ್ಮಪ್ಪ ನಮ್ಮವ್ವಗೆ ಸಂಕ್ರಮಣಕ್ಕೆ ಕೊಡಿಸಿದ್ದ. ಓ ಹೌದಾ, ಅದನ್ನ ನೀವು ಇಸ್ಕೊಂಬಂದ್ರೆ? ಹ್ಞೂ, ನಮ್ಮ ಅತ್ತಿ ಚಂದ ಕಂಡಿದ್ದು ಏನೂ ಬಿಡಂಗಿಲ್ಲ. ಆಡ್ಬಿಟ್ಟು ಮರ್ಯಾದೆ ತೆಗಿಯಕತ್ಲ ಯವ್ವ ನಂದು. ನಾ ಬದುಕದ ಬಂದಿಲ್ಲ ಹೋಗತ್ತಾಗ. ಬಾಯಿ ಮುಚ್ಚಲೆ ಸಾಕು. ಅತ್ತಿ ಹೇಳ್ಬೇಕಲ್ಲ ನಮ್ಮ ಅವ್ವಂದ ಅಂತೇಳಿ, ಇಲ್ಲಾಂದ್ರೆ ಅವರೆಲ್ಲ ನಿಂದ ಅಂತ ತಿಳ್ಕೊಳಂಗಿಲ್ಲ ನತ್ತಿ. ತಿಳ್ಕೊಳ್ಳಿ ಬಿಡ್ಲಿ, ಅದ್ರಾಗ ಏನೈತಿ? ನನಗೆ ಕೊಟ್ಟಿದ್ದು ನಂದೇ ಈಗದ. ಮತ್ತೆ ಈಗಂದಿ ನಿಮ್ಮ ಅವ್ವಂದ ಸೀರೆ ಉಡಾಕಿ ನಾನು, ಅದೇನು ಬದಲಾಗೋದಿಲ್ಲ. ನಿಮ್ಮ ಅವ್ವಂದ ತಗೋ, ನಿಮ್ಮ ಅವ್ವಂದೇ ಅಂತೇಳಿ ಈಗ ಹಿಂಗಂತೆಲ್ಲ ಮಾತಿಲ್ದಕ್ಕೆ ನೋಡತ್ತಿ ನೀನು. ಒಮ್ಮೆ ಹಂಗಂತಿ ಒಮ್ಮೆ ಹಿಂಗಂತಿ. ತಗ ಪಾಪ ನಮ್ಮವ್ವ ಕೊಟ್ಟತಿ, ನೀ ಕೇಳತ್ಲೆ ನೀವು ಒಂದು ಈಟರ್ ನೆನೆಸ್ತಿ ಅನ್ ನೋಡೋದನ್ನ. ಅಯ್ಯೋ ಹಡಿಬಿಟ್ಟಿ, ಅದನ್ನ ನೆನೆಸ್ಬೇಕನ್ಲೆ ಮತ್ತೆ ಸುಮ್ಮನಿರ ಒಟ್ಟೆ. ನಿಂದೊಂದು ಕತಿ ತಗ ಒಟ್ಟು ಏನಾರ ಒಂದು ಅನ್ನದ್ರಾಗ ಇರ್ತೀನಿ ನೋಡಿ. ಸುಮ್ಮನಿರ. ಸೀರೆ ಚಂದಾಗೈತಿಲ್ಲ ನನಗೆ ಅಷ್ಟು ಹೇಳು. ಚಂದಾಗಿತ್ರಿ ಅತ್ತಿಯಾರ, ಚಂದಾಗೈತಿ. ತಿನ್ನಕ್ಕೇನು ಮಾಡಿವ? ತಿನ್ನಕ ಅನ್ನ ಸಾರು
ಉಪ್ಪಿಟ್ಟು ಐತ್ರಿ ಅತ್ತಿಯರ ಅನ್ನ ಸಾರು ಏನು ಬೇಡ ಹೊತ್ತದಂಗೆ ಆಗೈತಿ ಉಪ್ಪಿಟ್ಟು ಕೊಟ್ಬಿಡ ಉಪ್ಪಿಟ್ಟು ತಿಂದ್ಬಿಡ್ತೇನೆ ತರ್ತಂತ ಹೇಳ್ರಿ ಅಲ್ಲ ಹತ್ತಿ ಹೋಗಿ ಸೀರೆನದ ಕಳೆದ್ ಬಾ ಏ ಬಾಜು ಮನಿಯ ಅವ್ರು ಇದಕ್ಕೆ ಕರ್ದಾರ ಅಲ್ಲಿ ಹೋಗ್ಬೇಕು ನಾನು ಮತ್ತೀಗ ಸೀರೆ ಕಳೆದು ವಾಪಸ್ ಉಟ್ಕೊಳಕ್ ಬಾ ತಡ ಆಕತಿ ತಗೋತಿ ಉಪ್ಪಿಟ್ಟು ಏನಾತ್ಲಿ ಹಂಗೆ ಚೀರಾಡಕತ್ತಿ ಚೀರಾಡಕತ್ತಿ ಅಂತ ಉಪ್ಪಿಟ್ಟು ತಿನ್ನಕತ್ತಿ ಆಗಳಗಳ ಹತ್ತಿ ಹೊಲ್ಸಾಕದಲ್ಲ ನನ್ನ ಸೀರೆ ಹೊಸ ಸೀರೆ ನೀ ಏನು ತಿನ್ನಂಗಿಲ್ಲ ಅಷ್ಟೇ ಈಗ ಇಲ್ಲ ಸೀರೆ ಕಳೆದು ಉಟ್ತಿನ್ನು ಯೋ ಹೆಂಗ್ ರೂಪ ಸಿರ್ಲನ್ಲೆ ನಾನು ನಿಮ್ಮ ಅವ್ನ ಸೀರೆ ಅಂತೇಳಿ ಏನ್ ತಾಡಾಗಂತ ಏನು ಏ ಶೀಮ್ಗಿಲ್ಲ ಸೀರೆ ವಾ 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 ತಡಿ ನಿಮ್ಮ ಅಣ್ಣಗೆ ಫೋನ್ ಹಚ್ಚಿ ಹೇಳ್ತೀನಿ ನಮ್ಮ ಅಪ್ಪಗ ಸೀರೆಗೆ ಏನು ಶೀಮಿಗೆಲ್ಲ ಸೀರೆ ಅಂತ ಅಂದ್ಲು ನಿಮ್ಮ ತಂಗಿ ಅಂತ ಹೇಳ್ತಾನೆ ತಡಿ ನೀನು ನೋಡಿದ್ರೆ ತಂಗಿ ಕೇಳಿದ್ಲು ಅಂತೇಳಿ ಹೆಂಡತಿ ತಂಗಿ ಸೀರೆ ಕೊಟ್ಟು ಕಸಿ ಆಕೆ ನೋಡಿದ್ರೆ ಹಿಂಗಂದ್ಲು ನೋಡಿಲ್ಲ ಅಂತ ಹೇಳ್ತಾನೆ ತಡಿ ಇಲ್ಲ 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 ಹಂಗಲ್ಲ ಬಂಗಾರದಂತ ಸೀರೆ ಅದ ಹಂಗಲ್ಲ ನೀನು ಮತ್ತೆ ಹಿಂಗಂದ್ರು ಒಳ್ಳಬಳ ನಾನು ಏನು ಮಾಡಲಿ ಅದಕ್ಕೆ ಸಿಟ್ಟಿಗೆದ್ದು ಹಂಗ ಅಂದೆ ಅನ್ಬೇಕಂತ ಅನ್ಲಿಲ್ಲ ಈಗ ಬಿಡು ಹೋಲ ತಗ ಈಗ ಯಾಕೆ ಇದು ಮಾಡ್ತಿ ಇದು ಸೀರೆ ಅಂದಲ್ಲ ನೀನು ಇದು ಉಪ್ಪಿಟ್ಟು ತಿನ್ಬಾರ್ದು ಅಷ್ಟೇ ಹೋದಿಲ್ಲ ಈಗ ಸೀರೆ ಕಳ್ಯಾಕಂತೂ ನನಗೆ ಪುರ್ಸತ್ತಿಲ್ಲ ಉಪ್ಪಿಟ್ಟು ತಿನ್ನಲ್ಲ ಹೋಗಿ ಬಂದು ಆಮೇಲೆ ತಿಂತಾನೆ ಬಿಡು ಬ್ಯಾಡ ತಗೋರವ ನಾನು ಅಲ್ಲಿ ಅವ್ರ ಮನೆಗೆ ಹೋಗಿ ಬಂದು ತಿಂತಾನೆ ಸರಿ ಅತ್ತಿ ಬಂಗಾರದತ್ತಿ ಹಾಡ್ಬಿಟ್ಟು ನಿಮ್ಮ ಅವ್ವನ ಸೀರೆ ಹುಟ್ಟಿದ್ದಕ್ಕೆ ನನಗೆ ಕೂಳು ತಿನ್ನಿಸ್ಕೊಡುವಲ್ಲ ನೀನು ಸರಿ ಅಲ್ಲೇ ಈಗ ಪೂಜೆದಾಗ ಏನಾರ ಮಾಡಿರ್ತಾರೆ ಸರಿಗೆ ತೆಗೀಲಿ ನಿಂತರ ಏನು ಮಾಡೋದೈತಿ ನಾ ಹೋಗ್ಕನ್ ನಾನು ಬರ್ತೇನತ್ತಿ ಯವ್ವ ತಾಯಿ ನಾನು ನಿನ್ನ ಕರ್ಕೊಂಡು ಎಲ್ಲಿ ಹೋಗುದಿಲ್ಲ ಮರ್ಯಾದೆ ಕಳ್ಯಾಕ ನನ್ನ ಜೊತೆಗಂದ್ರೆ ನೀ ಬರಕ್ಕೆ ಹೋಗ್ಬೇಡ ಮೊನ್ನೆ ನೀ ಮಾಡಿದ್ದ ಸಾಕು ಚಂದ್ರವ್ವ ನಮ್ಮನಿ ಸಿಟ್ಟು ಮಾಡ್ಕೊಂಡಾಳ ಗೊತ್ತಾ ಆಕಿ ಸೊಸಿ ಆಕಿ ಕೂಟ್ ಹುಯಿ ಅಂತ ಜಗಳ ಮಾಡಕತ್ತಾಳಂತ ನೀ ಅದಿಯಲ್ಲ ಬಾಯಿ ಮುಚ್ಕೊಂಡಿರೋದು ಬಿಟ್ಟು ಎಲ್ಲ ಹೋಗಿ ಆಕಿ ಮುಂದೆ ಒದರಿದೆಲ್ಲ ನಿಮ್ಮ ಅತ್ತಿ ಬಂದ ಮನೆ ಚಾಡ ಆಡ್ತಾಳ ನಿಂದ ಅಂತೇಳಿ ಅಯ್ಯೋ ದೇವ್ರೆ ಸಿಟ್ಟು ಎಷ್ಟು ಬಂದ ಗೊತ್ತೇನ ಅವ್ರಿಗೆ ಬೇಡವಾ ಸುಮ್ಮನಿದ್ ಬಿಡ ನೀ ಬರಕ್ಕೆ ಹೋಗ್ಬೇಡ ನನ್ನ ಜೋಡಿ ಹಂಗ್ಯಾಕೆ ಮಾಡ್ತೀಯತ್ತಿ ಉಚ್ಚರಾಯಿ ಕಡ್ದಾರಂಗ ನಾ ಇರೋದೊಂದು ಸೊಸಿ ನಾನು ಬಿಟ್ಬಿಟ್ಟು ಹಿಂಗೆ ಅಡ್ಡಾಡ್ತೀಯಲ್ಲ ನನ್ನ ಅಮ್ಮ ನಿನ್ನ ಹೊಟ್ಟೆಗಿರ ನನ್ನ ಮಗಳ ಅವ್ಕೆ ಬೇಜಾರಾಗಕತ್ತೈತಿ ಮನ್ಯಾಗ ಇದ್ದಿದ್ದು ತಡಿ ಏನು ಅನ್ನಕತ್ತಡಿ ಏನಪ್ಪ ಹೋಗೋಣ ಅಯ್ಯೋ ಪಾಪ ಇಲ್ಲ ತಡಿ ಅತ್ತಿ ಹೇಳ್ತೇನೆ ಅತ್ತೆ ನಿನ್ನ ಮೇಲೆ ಜೀವಿಲ್ಲ ಅಂತ ಮಾಡಿ ಏನೋ ನಿಮ್ಗೆ ಏನಾರ ಅನ್ಸೈತಿ ಅಂತ ಹೇಳಿದ್ರೆ ಸಾಕು ಅಷ್ಟು ಪಟಕ್ನ ಮಾಡ್ತತಿ ಆಯ್ತಪ್ಪ ಆಯ್ತು ನನ್ನ ಬಂಗಾರ ಅತ್ತಿ ನೋಡಲ್ಲ ನಂಗೆ ಮನ್ಯಾಗ ಇದ್ದಿದ್ದು ಬೇಸರಾಗಕತ್ತತಿ ಹೊರಗೆಲ್ಲ ಅಡ್ಡಾಡ್ಕೊಂಬರು ನಿಮ್ಮ ಅತ್ತಿ ಅಮ್ಮನ ಬೆನ್ ಬಿಡ್ಬ ಅಮ್ಮನ ಬೆನ್ನ ಹತ್ತು ನೀನು ಅಮ್ಮನ ಜೋಡಿ ಹೋಗುನು ಅನ್ನಕತ್ತತಿ ಬ್ಯಾಡನು ಹಾಡ್ಬಿಟ್ಟು ಏನು ನಾಟಕ ಮಾಡ್ತಿಲ್ಲ ನೀನು ಏನಾರ ನಾಟಕ ಮಾಡ್ತಿಲ್ಲ ನೀನು ಆ ಹುಡುಗ ಮಾತಾಡ್ತಿದ್ದಿತ್ತನ ನೀನು ಹೊಟ್ಟೆಗಿರೋ ಕೂಸು ಹುಡುಗನ ಹುಡುಗಿ ಅದು ಒಟ್ಟು ಮಾತಾಡ್ತಿದ್ದಿತ್ತನ ಅದು ಅಯ್ಯೋ ಕತಿಯೇ ದೇವ್ರೆ ಅತ್ತೆ ಎಲ್ಲರೂ ಕೂಸು ಹುಟ್ಟಿದ ಮೇಲೆ ಅದ್ರ ಕೂಟ್ ಮಾತಾಡ್ತಾರ ಜಗತ್ನ್ಯಾಗ ಏಕೈಕ ವ್ಯಕ್ತಿ ಅಂದ್ರೆ ತಾಯಿ ಒಂದ ಹೊಟ್ಟೆಗಿರತ್ಲೆ ಖುಷಿನ ಜೊತೆಗೆ ಮಾತಾಡೋದು ಎಲ್ಲ ತಾಯಿಗಳು ಮಾತಾಡ್ತಾರ ಗೊತ್ತನ ಏನು ಬೇಕು ಏನು ಬೇಡ ಪ್ರತಿಯೊಂದನ್ನು ನೀ ಹೇಳ್ತಿ ಹಂಗೆ ಅದ್ರದ್ದು ಒಂದೊಂದು ಹೊರಗೆ ಬಂದ್ಮೇಲೆ ಕೈಕಾಲು ಆಡ್ಸೋದು ನಿಮಗೆ ಗೊತ್ತಾದ್ರೆ ಒಳಗಿದ್ದಾಗ ಕೈಕಾಲು ಆಡ್ಸೋದು ಅನುಭವ ಫಸ್ಟ್ ಆಗದ ನನಗೆ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ ಯಾಕೆ ನಿನ್ನ ಮಗ ಹೊಟ್ಟೆಗಿದ್ದಾಗ ಏನು ಮಾತಾಡ್ತಿದ್ದಿಲ್ಲನ ನಮ್ಮವು ಹೇಳಿದ್ಲು ಹ್ಞೂನಪ್ಪ ನಿನಗೆ ಓನರ್ ತಿನ್ನಂಗಾಗೈತನು ನನ್ನ ಬಂಗಾರ ಯವ್ವ ನಂಗೆ ಹುರಕ್ಕಿ ಹೋಳಿಗೆ ತಿನ್ನಂಗಾಗೈತಿ ಕಡುಬು ತಿನ್ನಂಗಾಗೈತಿ ಅಂತಿದ್ದೆ ಅಂತ ಅಲ್ಲ ನನಗೆ ಒಂದು ಹೇಳು ನೀನು ನಿಮ್ಮವ್ವ ಏನು ಬರೀ ನಾನು ಚಾಡನ ಮಾತಾಡ್ತಿದ್ರೆ ನೀವು ಯಾವಾಗ ನೋಡಿದ್ರೆ ಅದು ಅದು ಅಂತೇಳಿ ಹೇಳ್ತಾನೆ ಇರ್ತಿಲ್ಲ ನಿಮ್ಮವ್ವ ಹಂಗಂದ್ಲು ಹಿಂಗಂದ್ಲು ಅಂತೇಳಿ ಇವ್ವ ನಿಮ್ಮವ್ವ ಏನು ಪೂರ ತಯಾರು ಮಾಡಿದ್ಲ ಏನೋ ನಿನ್ನಲ್ಲ ನಂಗೆ ಈಗ ಗೊತ್ತಾತು ಎಲ್ಲ ನಿಮ್ಮವ್ವಂದ ಅದು ಕುತ್ಲ ಅದು ನಾನು ಒಬ್ಬಕ್ಕಿರ್ತಿದ್ನಲ್ಲ ಏನಾರ ಕತಿ ಹೇಳಬೇ ಅಂದಾಗ ಇಂಥವು ಹೇಳ್ತಿದ್ಲ ನಮ್ಮವ್ವ ಗೊತ್ತನ ಊರು ಹಾಡಿಬಿಟ್ಟು ನಡಿ ಬಾ ನೋಡೋಣ ಹೇಳ್ತೀನಿ ಒಂದು ಅಕ್ಷರ ಪಿಟಕ್ಕಂತ ಮಾತಾಡಂಗಿಲ್ಲ ಅವ್ರು ಏನು ಕೇಳ್ತಾರ ಅಷ್ಟಕ್ಕೆ ಉತ್ತರ ಕೊಡ್ಬೇಕು ಒಂದು ಅಕ್ಷರ ಮಾತಾಡಲ್ಲಪ್ಪ ನಾ ಏನು ಮಾತಾಡಲ್ಲ ಆತ ನೋಡ್ತಾನೆ ಹೆಂಗಿರ್ತಿ ಅಲ್ಲಿ ಅಂತೇಳಿ ನೋಡ್ತಿರತ್ತೀನಿ ದೇವ್ರಿದ್ದಂಗೆ ಇರ್ತೇನೆ ಬೇಕಾರೆ ನಾನು ನಡಿ ಆದ್ರೂ ಅದ್ದಿ ನಮ್ಮ ಓನ್ ಸೀರೆ ನಿಂಗೆ ಭಾಳ ಚಂದ ಕಾಣಕತ್ತೈತೆ ಇವತ್ತು ಎಲ್ಲರೂ ಕೇಳ್ತಾರೆ ನೋಡ್ಬೇಕಾರೆ ನೀನು ಎಲ್ಲಿ ತಗೊಂಡಿ ಅಂತೇಳಿ ಈ ಸೀರೆನ ಎಷ್ಟಾಗಿತ್ವಿ ಒಟ್ಟ ವ್ಯಾಪಾರ ಈಗ ಕೊಡ್ರಿ ನಾ ಎಣಿಸ್ತೇನಿ ಏನ್ ಬೇಕಾಗಿಲ್ಲ ಎಣ್ಸುದು ಎಣಿಸ್ತಾರಂತ ಅಲ್ಲ ನಾ ಎಣಿಸ್ತೇಕೆ ನಾ ಏನು ಹುಂಬುಷೇನೇನು ನಂಗೆ ರೊಕ್ಕ ಎಣ್ಸಕ್ ಬರೋದಿಲ್ಲ ಹೇಳ್ಸಂತಕ್ಕೆ ಎಷ್ಟಾಗೈತಿ ಈಗ ಎಣ್ಸಿನ ಮೇಲೆ ಗಿರ್ಜಿ ಕರೆಕ್ಟ್ 650 ರೂಪಾಯಿ ಆಗೈತೆ ನಾವು 650 ರೂಪಾಯಾ ಅಡ್ಡಿ ಇಲ್ಲ ಮೊದಲನೇ ದಿನ ಅಂಗಡಿ ಇಟ್ಟ ಮೇಲೆ 650 ರೂಪಾಯಿ ಅಂದ್ರೆ ಏನು ಕಮ್ಮಿ ಏನಲ್ಲ ಶಾಂತಕ್ಕೆ ಒಟ್ಟು ಇವತ್ತು ಹಿಟ್ಟು ಎಣ್ಣೆ ಎಲ್ಲ ಎಷ್ಟು ರೂಪಾಯಿ ಹಾಕಿದ್ವಿ ಏನೋ ಎಣ್ಣೆ ಇನ್ನೂ ಉಳ್ದೈತಿ ನಾಳೆನೂ ಆಕತಿ ಆರಾಮ್ ಚಿಂತಿಲ್ಲ ನಾಳೆ ಆಗಿ ನಾಡ್ದಕ್ಕೂ ಆಕತಿ ಎಣ್ಣೆ ಐತಿ ಮೆಣಸಿನ್ಕಾಯಿ 2 ಕಿಲೋ ತಂದಿತ್ತಲ್ಲ ಮೆಣಸಿನ್ಕಾಯಿ 2 ಕಿಲೋ ಒಂದು 2 ಕಿಲೋ ಕಡ್ಲಿ ಹಿಟ್ಟು ಚಲೋದು ಹೀರಾ ತರಿಸಿದ್ವಿ 2 ಕಿಲೋ ತಂದಿದ್ದೆ ಅದಲ್ಪ ಕಡ್ಲಿ ಹಿಟ್ಟು ಕಡ್ಲಿ ಹಿಟ್ಟು ಒಂದು 60 ರೂಪಾಯಿ ಕೆಜಿ 120 ಒಂದು 40 ರೂಪಾಯಿ ಒಂದು 200 ರೂಪಾಯಿ
200 ಎಣ್ಣೆ ಒಂದು 350-400 ರೂಪಾಯ್ದು ಮಾಲ್ ಹಾಕಿದ್ದೆ. 650 ಅಂದ್ರೆ ಅಡ್ಡಿ ಇಲ್ಲ, ಇನ್ನೂ ಮಾಲ್ ಉಳ್ದತ್ತಲ್ಲ. ಹಾ ಇನ್ನೂ ಹಸಿ ಕಡ್ಲಿ ಇಟ್ಟು ಒಂದು ಕಿಲೋದಷ್ಟು ಉಳ್ದತಿ. ಆಮೇಲೆ ಎಣ್ಣೆ ಉಳ್ದತಿ, ಹಸೆಕಾಯಿನೂ ಉಳ್ದಾವು. ಹಂಗೆ ನಾಳೆ ಒಂದಿನ ಆಕತಿ ಇನ್ನು. ಅಡ್ಡಿ ಇಲ್ಲ, ನಾಳೆ ಒಂದಿನ ಆಕತಿ ಅಂದ್ರೆ ಮತ್ತೆ ಇಷ್ಟರ ಲಾಭ ಆಗೈತಲ್ಲ, ಲಾಸ್ ಏನಾಗಿಲ್ಲ. ಅಲ್ಲ, ನಾಳಿಂದ ನಾನು ಗಲ್ಲೆಕ್ಕೆ ಕುಂತು ಬಿಡ್ತೀನಿ ತಗೋ. ಪಾಪ ನೀವು ಹೆಣ್ಮಕ್ಳು ಅಡ್ಡಾಡಿ ಕೆಲಸ ಮಾಡ್ಬೇಕಲ್ಲ. ಏನ್ ಬೇಕಾಗಿಲ್ಲ. ಏನು ನೀವು ಹೋಗ್ರಲ್ಲಿ ಮಗನ ಅಂಗಡಾಗ ಕುಂದ್ರಿ, ನಾ ಇರ್ತೇನೆ ಇಲ್ಲಿ. ನಾ ಏನು ಅಡ್ಡಾಡಿ ಎದ್ದೆದ್ದು ಓಡಾಡೋದಲ್ಲ, ನಾ ಕುಂತಲ್ಲೇ ಕುಂತಿರ್ತೇನೆ ರೊಕ್ಕ ಇಸ್ಕೊಳಕ ಮಾಡಾಕ. ನೀವು ಅಂದತ್ತಾಗ ಅಲ್ಲದಿರಿ ಇಲ್ಲಿಗೆ ಅಲ್ಲಿ ಹೋಗ್ರಿ. ನಿಂದೊಂದು ತಿಂಡಿ ನೋಡತ್ತಗ. ಆದ್ರೂ ನಿನ್ ಮಗಳು ಹೇಳಿದ್ದಕ್ಕೆ ಇದೊಂದು ಕೆಲಸ ಅಂತ ಆತ್ ನೋಡಪ್ಪ. ಖರೇನ ಚಲೋ ಆತ. ಹ್ಞೂ ಬೇವಾ ಕರೆನ. ಹ್ಞೂ ಬೇವಾ ಚಲೋ ಆತದೊಂದು ವ್ಯಾಪಾರ ಆಗಾಕತ್ತಿ. ಏಟ್ರಾಟ್ ಕೈಯಾಗ ರೊಕ್ಕಕ್ಕವು. ಸರಿ, ನಾನು ಹಂಗಾರ ಈಗ ಹೌದು ಚಿಕ್ಕಮ್ಮಗ ಕೊಡೋದು ರೊಕ್ಕದ್ದು ಹೆಂಗೆ ವಿಚಾರ ಮಾಡಿರಿ? ಈಗ ನೋಡ್ ಗಿರ್ಜಿ, ದಿನ 100 ರೂಪಾಯಿ ಲೆಕ್ಕ ಹಾಕಿದ್ರೆ ತಿಂಗಳಿಗೆ ಬರೀ 3,000 ಆಕತಿ. ಏನು ನಾ ಅಂತೇನಿ, ನಿನಗೆ ತಿಂಗಳಿಗೆ 5,000 ಕೊಡ್ತೇವೆ. ಏನಂತಿ? ಸಾಕ ಶಾಂತಕ್ಕ, ಮನೆ ಖಾಲಿ ಕುಂದ್ರ ಬದ್ಲಿ ಏನು ಬಂದ್ ಮಾಡಿದ್ರಿ ಏನಾಗತ್ತೆ? ತಿಂಗಳ ಒಂದು 5,000 ಕೊಡ್ತಿರಲ್ಲ, ನನಗೆ ಖರ್ಚಿಗೆ ಆಕತ್ ರೊಕ್ಕ. ನನ್ನ ಮಗ ಅಂತೂ ರೇಷನ್ ಹಾಕಿಸ್ತಾನ, ಉಳಿದಿದ್ದು ನಾ ದುಡ್ದಿದ್ದು ನನ್ನ ಕೈಯಾಗ ಖರ್ಚಿಗೆ ಆಕತಿ. ಅದಕ್ಕೆ ಏನಂತ ಬರ್ತೇನೆ ತಗೋ. ಅದಕ್ಕೇನು ಏನು ಒಂದ ಬತ್ತಲೆ ಕುಂತು ಮಿರ್ಚಿ ಬಜ್ಜಿ ಬಿಡೋದು ಅಷ್ಟ, ಹೌದಿಲ್ಲ? ಏನು ದೊಡ್ಡ ಆಗದನ ಕೆಲಸ? ಏನು ಮೈ ಬಗ್ಗಿಸಿ ದುಡಿಬೇಕನ್ನಂಗಿಲ್ಲ ಏನಿಲ್ಲ. ಅದು ಪಾಪ ಎಲ್ಲ ಪ್ಲೇಟಿಗೆ ಹಾಕೊಂಡು ಕೊಟ್ಟು ಬರೋದು ಈರಮ್ಮ, ಕುತ್ಕೊಂಡು ಉಳ್ಳಾಗಡ್ಡಿ ಹೆಚ್ಚಿ ಕೊಡೋದು, ಮೆಣಸಿಕಾಯಿ ಇದು ಮಾಡಿ ಕೊಡೋದು ನೀನು. ಏನಾಗದೈತಿ? ಇರ್ಲಿ ಬಿಡು. ಹಂಗಾರ ಸರಿ, ಮತ್ತೆ ನೋಡೋಣ ಗಿರ್ಜಿ. ಇನ್ನು ವ್ಯಾಪಾರ ಚಲೋ ಆತಪ್ಪ, ದೇವ್ರು ಹಿಂಗೆ ಕೈ ಹಿಡ್ದ ಅಂತಂದ್ರೆ ಮತ್ತೆ ಹೆಚ್ಚಿಗೆ ಕೊಡ್ತೇನೆ ಅಂತ. ಅದ್ರಾಗ ಏನೈತೆ? ಹೌದಿಲ್ಲ? ಹ್ಞೂ ಶಾಂತಕ್ಕ.